ಹಲೋ ಗೈಸ್, ಹಾಯ್. ಆ್ಯಕ್ಚುಲಿ ಇದು ನಮ್ಮ ಚಿಕನ್ ರೆಸಿಪಿ ಮಾಡ್ಬೋದಾಗಲ್ಲ. ಸೊ ತೆಂಗಿನಕಾಯಿ ಉಡಿತಾಂಡು ಏನು ಮಾಡೋಣ ಈಗ? ಚಿಕನ್ ಕಟ್ ಮಾಡಿ ಕೊಡ್ತೀಯಾ? ಓಕೆ, ನನ್ನ ತಂಗಿ ಚಿಕನ್ ಕಟ್ ಮಾಡಿ ಕೊಡ್ತಾರೆ. ಅಷ್ಟೊಳಗಡೆ ನಾನು ಸ್ವಲ್ಪ ತೆಂಗಿನಕಾಯಿನ ರುಬ್ಕೋಣ. ಸೊ ದಟ್ ಈ ಬಟ್ಟೆಗಳನ್ನೆಲ್ಲ ಈ ಕಡೆ ಇಟ್ಟು ಚೆನ್ನಾಗಿ ಮಾಡಿಕೊಂಡು. ನೈಫ್ ಏನಿದೆ, ನೈಫ್ ಇದೆ. ಕಾಯಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸರ್ ಹಾಕಿ ಬಿಸಿ ಆಗುತ್ತೆ. ಆ್ಯಕ್ಚುಲಿ ಈ ತುರೆಮಣೆ ಇದೆ, ಬಟ್ ಏನಾಗುತ್ತಂದರೆ ಅದು ಹೆರಲಿಕ್ಕೆ ಕಷ್ಟ ಆಗುತ್ತೆ. ಸುಮ್ಮನೆ ಇದ್ದದ್ದು ಬ್ಯಾಚುಲರ್ಸ್ ಅಲ್ವಾ, ಬ್ಯಾಚುಲರ್ಸ್ ಹಿಂಗೆ ಮದುವೆ ಆಗ್ತಂಡೆ ಅವೇದ ವಿಷಯ ಬಡದಿಜ್ಜಲ್ಲ ಆತ ಸದ್ಯ ಒಂದೇ ಲ್ಯಾಂಗ್ವೇಜ್ ಪಾತಿರೋದು ಈ ಎರಡು ಲ್ಯಾಂಗ್ವೇಜ್ನ ಮಿಕ್ಸ್ ಮಾಡ್ತಾ ಪಾತೇವರು. ನಮ್ಮ ಆಡಿಯನ್ಸ್ ಗೊತ್ತಾವಡ್ತಾ ಒಂದು ಕುಟ್ಲದ ರೆಸಿಪಿ ಅಂತ ಹೆಂಗೆ ಐಡಿಯಾ ಅಡಿಲ್ಲಲ್ಲ ಗೈಸ್. ಇಲ್ಲೂ ಬೇಕಾದ್ರೆ ಕುಂದಾಪುರ ಕನ್ನಡದಲ್ಲೂ ಬೇಕಾದ್ರೆ ಮಾಡುವ. ಹೆಂಗಿದ್ರಿ ಹೆಂಗಿದ್ರಿ? ಸೂಪರ್. ಹೆಂಗಿದ್ರಿ? ಸೂಪರ್. ಅವ್ರು ಹೇಳೋಕ್ಕಷ್ಟೇ, ಕಮೆಂಟ್ ಮಾಡಿ ಹೇಳಿ ಆಯ್ತಾ ಹೆಂಗಿದ್ರಿ ಅಂತ ಹೇಳಿ. ಬಿಕಾಸ್ ಇದು ಫಸ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡುವ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ವಿ ಆರ್ ಟ್ರೈಂಗ್ ಕುಕಿಂಗ್ ವಿಡಿಯೋ. ಓಕೆ ಓಕೆ, ಎಸ್. ಕಟ್ ಮಾಡಿದ್ಯಾ? ಇವಾಗ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ರೆಡಿ ಅಲ್ಲ ಫ್ರೆಂಡ್, ರೆಡಿಮೇಡ್ ಫ್ರೆಂಡ್ ರೆಡಿ ಅಲ್ಲ, ರೆಡಿಮೇಡ್ ಕರಿ ಮಸಾಲೆ ಉಂಟು, ಇದನ್ನು ಹಾಕ್ಬಿಡ್ತೀನಿ. ದಾಯಿಗೆ ಪಂಡ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ವಿ. ಲೆಟ್ಸಿ. ನಾವು ಇವಾಗ ಸದ್ಯಕ್ಕೆ ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ ಅದರಿಂದ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ತೆಂಗಿನಕಾಯಿ ಎಣ್ಣೆ ಹಾಕೋಣ. ಖಾರದ ಎಣ್ಣೆ ಪೌಡರು ಮತ್ತು ಯಾವ ಟೇಸ್ಟಿಗೆ ಜೀರಿಗೆ ಪೌಡರು ಒಂಚೂರು. ಓಕೆ, ಚೂರು ಸಾಸಿವೆ ಮಾಡಲಿ. ಗ್ಯಾಸ್ ತೂರ ಅವನಿಜ್ಜಿ ದೂರೆಡೆ ಅದನ್ನು ಮ್ಯೂಟ್ ಮಾಡ್ತವ. ಸಾಸಿವೆ ಕಾಳು ಮೆಣಸು ಆಯಿತು. ದಾಳಿದೆ ಒಂಚೂರು ಫ್ರೈ ಅವರು. ಓಕೆ, ಆಯ್ತು ಒಂಚೂರು ಆಯ್ತು. ಒಂಚೂರು ಇದ್ದೆ ಮಂಜುಳದ ಪುಡಿ ಪಾಡ್ದ ಚೂರು ಅವ್ರಿಗೆ ಮಸಾಲೆ ಪಾಡ್ದೆ ನಾನು. ಓಕೆನಾ? ಲೈಕ್ ಮಾಡಿದ ನಾನು ಖಾರದ ಎಣ್ಣೆ ಫ್ರೈ ಮಾಡ್ಕೊಂಡಲ್ಲ. ಓಕೆ, ಇಷ್ಟು ಆ್ಯಕ್ಚುಲಿ ಉಂಡೆ ಚಿಕ್ಕರು ಉಪ್ಪು ಸೇರ್ಕೊಂಡು ಲಾಯ್ಕೊಂಡು ಮಸಾಲೆಗೆ ಉಪ್ಪಿಟ್ಟು ಇದ್ದೆ ಟೇಸ್ಟ್ ಬರ್ತಾನೆ. ಅದಕ್ಕೋಸ್ಕರ ನಾನು ತುಳುಡು ಪಾತ್ರೆ ಕನ್ನಡ ಪಾತ್ರೆಗಳಲ್ಲಿ ತುಳುಡು ಪಾತ್ರೆಗಳ. ಓಕೆ, ಮ್ಯಾಂಗ್ಳೂರ್ ಸ್ಟೈಲ್ ಕನ್ನಡದಲ್ಲೂ ಮಾತಾಡ್ತೀನಿ, ತುಳುನು ಮಾತಾಡ್ತೀನಿ. ಬೇಳೆ ಮಾಡ್ಕೊಂಡ್ರಿ ಯಾರು. ಆ್ಯಕ್ಚುಲಿ ಆನಿಯನ್ ಟೊಮೆಟೊ ಪೂರ ಲಾಯ್ಕ್ ಫ್ರೈ ಆಂಡ್. ಓಕೆ, ಇದು ದಾದ ಮಲ್ಪಗ ಪಂಡ ನಮ್ಮ ಚಿಕನ್ ರೆಡಿ ಮಾಡಿದ್ದೀನಿ. ಚಿಕನ್ ಬೆಕ್ಕಿದ್ದೀನಿ. ಚಿಕನ್ ತೊಳೆದಿಟ್ಟಿರುವಂಥ ಚಿಕನ್ನ ಇಲ್ಲಿ ಹಾಕ್ತಾ ಇದ್ದೀವಿ. ಬೇಕದಿಲ್ಲ ಇಲ್ಲ ಬೇಕದಲ್ಲ, ಚಿಕನ್ ಬೆಕ್ಕಿದ ಟೇಸ್ಟ್ ಜಾಸ್ತಿ. ಲೆಗ್ ಪೀಸ್ಲ ಒಂದು ವಾಂಟ್ ಲೆಗ್ ಪೀಸ್ ಕಮ್ಮಿ ಈ ಮಾಡುವ. ಚಿಕನ್ ಎಷ್ಟು ಸೇರಿಸುವ ಚಿಕನ್ನ ಉಪ್ಪೆಲ್ಲ ಹಿಡಿತದೆ, ಮಂಜೂರು ಪುಡಿ ಹಿಡಿತದೆ. ಮಂಜೂರು ಪುಡಿ ಅಂದರೆ ಅರ್ಶಿನ ಆಯಿತಾ? ಈ ರೆಡ್ ಕಲರ್ ರೆಡಿ ಬನ್ನಿ ಕನ್ನಡ ಅರಿಶಿನ ಹುಡಿ ಹಾಕಿ ತಿರ್ಸ್ಬೇಕು ಚೆನ್ನಾಗಿ. ಮತ್ತು ಆ್ಯಕ್ಚುಲಿ ಅರಿಶಿನ ಹಾಕಿದಾಗ ಅದು ಸ್ವಲ್ಪ ಚಿಕನ್ ಸ್ಮೆಲ್ಲೆಲ್ಲ ಬರೋಲ್ಲ, ಅದಕ್ಕೋಸ್ಕರ ಅರಿಶಿನ ಜಾಸ್ತಿ ತುಂಬ ಚೆನ್ನಾಗಿ ಫ್ರೈ ಮಾಡೋಣ. ಆ್ಯಕ್ಚುಲಿ ಏನಿಲ್ಲ, ಸಿಂಪಲ್. ಆ್ಯಕ್ಚುಲಿ ಕೆಲವೊಂದು ಕಡೆ ಮಸಾಲೆ ಎಲ್ಲ ಜಾಸ್ತಿ ಹಾಕ್ತಾರೆ, ನಾವು ಅದನ್ನೆಲ್ಲ ಕಮ್ಮಿ ಯೂಸ್ ಮಾಡೋಣ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಹೊರಗಡೆ ಜಾಸ್ತಿ ತಿಂತಾ ಇರ್ತಾರೆ. ಹೊರಗಡೆ ನನಗೆ ಅನ್ಕೋತೀವಿ ಯಾರೋ ಅಜ್ಜ ಪಾಠ ಮಾಡೋದಾಗಿದೆ ಅಂತ. ದಿಸ್ ಅವರ್ ಮಿನಿ ಬ್ಲಾಗ್. ಸ್ವಲ್ಪ ಹೊತ್ತು ಇರಲಿ,
ಹೀಗೆ 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 ಬೇಯಿಸಿ ಚಿಕನ್ ಆಯಿತಾ. ಈಟ್ ಮಾಡ್ತಾನಲ್ಲ ಯಾವ ಉಟ್ಕೊಳ್ಳಿ ಚಿಕನ್ ಉಟ್ಕೊಳ್ಳಿ ಅಂತಾರಲ್ಲ ಹ್ಞೂ ಆಯ್ತಾ. ಹ್ಞೂ ನಮ್ಮ ವಿಡಿಯೋಗ್ರಾಫರ್ ಇವತ್ತು ಭಯಂಕರ ಏಕಾಗ್ರತೆಯಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಪಾಪ. ನೋಡುವ ಎಂಚ ಬೈದಂತೂ ಒಂದು ಕುಲ್ಲರ ಬಿಡೋ ನಿಜ್ಜೆರು ಇಂಥರ ಬಿಡೋ ನಿಜ್ಜೆ. ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ ಒಂದು 5 ನಿಮಿಷ ನಾವು ಹೀಗೆ ಬಿಸಿ ಮಾಡಿದ್ವಿ. ಅದಾದಮೇಲೆ ಆಲ್ರೆಡಿ ನಾವು ಮಸಾಲೆನೆಲ್ಲ ರೆಡಿ ಮಾಡಿದ್ದೀವಲ್ಲ. ಸಿ ಶೋಧ ಮಸಾಲ ಹೆಂಗಿದೆ ಕಲರ್ ನೋಡು. ಜಾಸ್ತಿ ಸ್ಪೈಸಿ ಇಲ್ಲ, ಬ್ಯಾಡಿಗೆ ಮೆಣಸು, ಹಾಗಾಗಿ ಜಸ್ಟ್ ಇದನ್ನು ಚೆಂದ ಮಾಡಿ ಕೈತಲ್ಲ ಮೇಲೆ ಹೀಗೆ ಹಾಕಬೇಕಾಯ್ತಾ. ಬಾಯಲ್ಲಿ ನೀರು ಎಮ್ಮಂತ ಬರ್ತಿದೆ. ಇದನ್ನ ಎಲ್ಲ ಇದಕ್ಕೆ ಇರಿಸಿ ಸ್ವಲ್ಪ ಮಸಾಲೆ ಚೆಂದ ಹಿಡಿಸೋದರಲ್ಲಿ ಆಮೇಲೆ ಸ್ವಲ್ಪ ನೀರು ಸೇರಿಸೋಣ. ಜಾಸ್ತಿ ದಪ್ಪ ಆದರೂ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಓಕೆ ಫೋನ್ ಬರ್ತದೆ ಏನಮ್ಮದು ಹೊತ್ತಿತ್ತು ಮಾರೆ ನಾನೊಂದು ಹೋತ ಇಲ್ಲಿಂದ ಎಂತಕ್ಕೇನೆ ಅಂದರೆ ಗೈಸ್ ಚೆನ್ನಾಗಿ ಇದೆಲ್ಲ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಅದಕ್ಕೆ. ಹ್ಞೂ ಹ್ಞೂ ಕುದೀತಾ ಸ್ವಲ್ಪ ನೀರು ಸೇರಿಸೋಣ. ಅದು ಸ್ವಲ್ಪ ದಪ್ಪ ಜಾಸ್ತಿ ಆದರೂ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ. ಎಂತ ಹೇಳ್ತಾ ಪುಟಿ, ಎಂತ ದಪ್ಪ ಜಾಸ್ತಿ ಆದ್ರೆ ಲೈಕ್ ಆತ ಲೈಕ್ ಆತ ಮಳೆ ತೆಗಿತಾರೆ. ಸ್ವಲ್ಪ ನೀರು ಸೇರಿಸೋಣ. ಓ ನೀರು ಜಾಸ್ತಿ ಎಂದಿಗೆ ಹೇಳಿ ಒದಕ್ಕಲ್ಲ ಚಂದ, ಅದಕ್ಕೆ ಕುದಿಕ್ಕಲ್ಲ. ಕುದಿಕ್ಕಲ್ಲ, ಕುದ್ದು ಮತ್ತು ದಪ್ಪ ಅಲ್ಲ ಮಗ. ಹ್ಞೂ ಕರೆಕ್ಟ್. ಒಳ್ಳೆ ಬೇಕು ಒಳ್ಳೆ ಬೇಯ್ತು, ದಪ್ಪ ಸ್ವಲ್ಪ ಅಡಿ ಹಿಡಿತ್ತು. ಹ್ಞೂ ಅದಕ್ಕೋಸ್ಕರ ನೀವು ಅಂದ್ಕೊಬೋದು ಏನಪ್ಪ ಬ್ಯಾಂಗ್ಳೂರು ಕನ್ನಡ ಮಾತಾಡ್ತಾನೆ, ಕುಂದಾಪುರ ಮಾತಾಡ್ತಾನೆ ಅಂತ. ಎಲ್ಲ ನಮ್ಮದೇ ಹವ. ಏನಂತೀಯ? ಸ್ವಲ್ಪ ಕುದೀವಿ. ಓಕೆ ಓಕೆ